ಆತ್ಮೀಯ ಕೇಳುಗರೆ, ದೇಶಾದ್ಯಂತ ಏಪ್ರಿಲ್ 9ರಿಂದ ಏಪ್ರಿಲ್ 23, 2026 ನಡೆಯುತ್ತಿರುವ 8ನೇ ಪೋಷಣ ಪಾಕ್ಷಿಕ ಅಥವಾ ಪೋಷಣ್ ಪಕ್ವಾಡ ಕಾರ್ಯಕ್ರಮದ ಅಂಗವಾಗಿ ಸಂದರ್ಶನ ನೆರವೇರಲಿದೆ. ಈ ಬಾರಿಯ ಪೋಷಣ್ ಪಕ್ವಾಡ್ ಅಥವಾ ಪೋಷಣ ಪಾಕ್ಷಿಕದ ಧ್ಯೇಯವಾಕ್ಯ ಸಹಿ ಪೋಷಣ್ ದೇಶ್ ರೋಷನ್. ಇದರ ಪ್ರಮುಖ ವಿಷಯ ಜೀವನದ ಮೊದಲ 6 ವರ್ಷಗಳಲ್ಲಿ ಮೆದುಳಿನ ಬೆಳವಣಿಗೆಯನ್ನು ಗರಿಷ್ಠಗೊಳಿಸುವುದು. ಪ್ರಮುಖ ಅಂಶ 6 ವರ್ಷದೊಳಗಿನ ಮಕ್ಕಳಲ್ಲಿ ಮೆದುಳಿನ 85% ಬೆಳವಣಿಗೆಯಾಗುತ್ತದೆ. ಆದ್ದರಿಂದ ಈ ಅವಧಿಯ ಪೋಷಣೆ ಬಹಳ ಮುಖ್ಯ. ಪ್ರಿಯ ಕೇಳುಗರೆ, ಇದು ನಿಮ್ಮ ಪ್ರೀತಿಯ ಜ್ಞಾನಧ್ವನಿ 90.8 FM ಸಮುದಾಯ ಬಾನುಲಿ. ಇಂದು ನಮ್ಮೊಂದಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಅನುಪಮಾ ಎಸ್ ಗೋಕಾವಿ ಇದ್ದಾರೆ. ಜಿಲ್ಲೆಯಲ್ಲಿ ನಡೆಯುತ್ತಿರುವ 8ನೇ ಪೌಷ್ಟಿಕಾಂಶ ಪಾಕ್ಷಿಕದ ಕುರಿತು ಇಂದು ನಾವು ಅವರೊಂದಿಗೆ ಮಾತನಾಡಲಿದ್ದೇವೆ. ಅನುಪಮಾ ಅವರೇ, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದಗಳು ಮೇಡಮ್. ಮೊದಲನೇದಾಗಿ ಪೋಷಣ್ ಪಕ್ವಾಡ ಅಥವಾ ಪೌಷ್ಟಿಕಾಂಶ ಪಾಕ್ಷಿಕ ಅಂದ್ರೆ ಏನು ಅನ್ನೋದನ್ನ ಸರಳವಾಗಿ ಅರ್ಥ ಮಾಡಿಸಿ. ಖಂಡಿತ ಮೇಡಮ್. ಮೊದಲನೇದಾಗಿ ಈ ಪೋಷಣ ಅಭಿಯಾನ ಕಾರ್ಯಕ್ರಮ ಮಾರ್ಚ್ 8, 2018 ಪ್ರಾರಂಭವಾಯಿತು. ಮೊದಲನೇದಾಗಿ ಪೋಷಣ ಪಕ್ವಾಡ, ಈ ಪಕ್ವಾಡ ಅನ್ನೋದು ಒಂದು ಹಿಂದಿ ಪದ ಮೇಡಮ್. ಪಕ್ವಾಡ ಅಂತಂದ್ರೆ 15 ದಿನ ಅಥವಾ ಪಾಕ್ಷಿಕ ಅಂತ ಅರ್ಥ. ನಾವು ಪೋಷಣಾ ಕಾರ್ಯಕ್ರಮಗಳನ್ನ 15 ದಿನಗಳ ಒಂದು ಸಮಯಾವಧಿಯನ್ನು ಇಟ್ಟುಕೊಂಡು ಪ್ರತಿದಿನ ಒಂದು ಟೈಮ್ ಟೇಬಲ್ ಅನ್ನ ಅಂದ್ರೆ ಹಾಕೊಂಡು ಏನ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಅದನ್ನ ನಾವು ಪೋಷಣ್ ಪಕ್ವಾಡ ಕಾರ್ಯಕ್ರಮ ಅಂತ ಕರಿತೀವಿ. ಓಕೆ, ಅದು ಈಗ ಏಪ್ರಿಲ್ 9ರಿಂದ ಇದು ಈಗ ನಮ್ಮಲ್ಲಿ ಏಪ್ರಿಲ್ 9ರಿಂದ 23ರವರೆಗೆ ಪ್ರತಿದಿನ ದಿನಾಂಕವಾರು ಒಂದೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇಲಾಖೆಯಲ್ಲಿ ಈ ಪೋಷಣ ಪಕ್ವಾಡ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಈ ವರ್ಷದ ಉದ್ದೇಶ ಏನು ಅಂದ್ರೆ 6 ವರ್ಷದೊಳಗಿನ ಮಕ್ಕಳ ಮೆದುಳಿನ ಬೆಳವಣಿಗೆಗಳನ್ನ ಗರಿಷ್ಠಗೊಳಿಸುವುದು ಮತ್ತೆ ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ಅಪೌಷ್ಟಿಕತೆಯನ್ನು ನಿವಾರಿಸುವಂತ ಒಂದು ವಿಶೇಷವಾದ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಓಕೆ, ನೀವು ಹೇಳಿದ್ರಿ, ಜೊತೆಗೆ ಇದರ ಉದ್ದೇಶ ಕೂಡ ಅದೇ ಆಗಿದೆ. ಮಗುವಿನ ಮೆದುಳಿನ ಬೆಳವಣಿಗೆಯಲ್ಲಿ ಪೌಷ್ಟಿಕ ಆಹಾರದ ಪಾತ್ರ ತುಂಬಾ ದೊಡ್ಡದು ಅಂತ. ಅದರಲ್ಲೂ ಮೊದಲ 1000 ದಿನಗಳು ಮಗುವಿನ ಭವಿಷ್ಯವನ್ನೇ ನಿರ್ಧರಿಸುತ್ತೆ ಅಂತ ಹೇಳ್ತಾರೆ. ಈ ನಿರ್ಣಾಯಕ ಹಂತದಲ್ಲಿ ತಾಯಿ ಮತ್ತೆ ಮಗುವಿನ ಆರೈಕೆ ಬಗ್ಗೆ ನಿಮ್ಮ ಇಲಾಖೆ ಜನರಲ್ಲಿ ಯಾವ ರೀತಿ ಜಾಗೃತಿಯನ್ನ ಮೂಡಿಸ್ತಾ ಇದೆ ಹೇಳ್ತೀರಾ? ಮಗುವಿನ ಈ 1000 ದಿನಗಳು ಅವಧಿ ಅಂದ್ರೆ ತಾಯಿ ಗರ್ಭಾವಸ್ಥೆಯಿಂದ ಹಿಡಿದು ಮಗು 2 ವರ್ಷ ತುಂಬುವವರೆಗೆ ಏನ್ ಅವಧಿ ಇದೆಯಾ ನಾವು ಮಗುವಿನ 1000 ದಿನಗಳು ಅಂತ ಅಂತೀವಿ. ಇದು ತಾಯಿಗೂ ಮುಖ್ಯವಾದ ಒಂದು ಅವಧಿಯಾಗಿರುತ್ತೆ ಮತ್ತೆ ಮಗುವಿಗೂ ಕೂಡ ಮುಖ್ಯವಾದಂತ ಅವಧಿಯಾಗಿರುತ್ತೆ. ಇದರ ಬಗ್ಗೆ ನಾವು ತಾಯಿ ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇ ನಾವು ಜಾಗೃತಿ ಅಭಿಯಾನಗಳನ್ನ ಮಾಡ್ತೀವಿ ಮೇಡಮ್. ಏನು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಒಂದು ಪೋಷಣ ಅಭಿಯಾನ ಕಾರ್ಯಕ್ರಮದಡಿ ಸೀಮಂತ ಕಾರ್ಯಕ್ರಮವನ್ನ ಮಾಡ್ತೀವಿ. ಕಾರಣ ಏನು ಅಂತಂದ್ರೆ ಅಲ್ಲಿ ಆ ಸೀಮಂತ ಅಂದ್ರೆ ಆ ಗರ್ಭಾವಸ್ಥೆಯನ್ನ ಬರೀ ಆ ಮಹಿಳೆ ಮಾತ್ರ ಅಲ್ಲ, ಇಡೀ ಇಲಾಖೆ ಸಂಭ್ರಮಿಸುವಂತ ಕಾರ್ಯಕ್ರಮವನ್ನ ಮಾಡ್ತೀವಿ. ಅಂದ್ರೆ ಖುಷಿಯಿಂದ ಅವರ ಪೋಷಕರು ಬಂದಿರ್ತಾರೆ, ಗಂಡ ಬಂದಿರ್ತಾರೆ. ಅಂದ್ರೆ ಗರ್ಭಿಣಿಯಾಗಿದ್ದ ಒಂದು ಮಹಿಳೆ ತಾನು ಯಾವುದೇ ರೀತಿಯ ಮಾನಸಿಕವಾಗಿ ಹೆಂಗಪ್ಪ ಏನು ಅನ್ನುವಂತ ಸಮಸ್ಯೆಗಳನ್ನ ಎದುರಿಸಬಾರದು, ಅದಕ್ಕೆ ಇಡೀ ಎಲ್ಲರ ಸಪೋರ್ಟ್ ಇರ್ಲಿ ಅನ್ನೋದು ಅಲ್ಲಿಂದ ನಾವು ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡ್ತೀವಿ. ಮಗು ಜನನವಾದ ನಂತರ ಆ ಮಗುವಿಗೆ 6 ತಿಂಗಳ ನಂತರ ಅನ್ನಪ್ರಾಶನ ಕಾರ್ಯಕ್ರಮ ಅಂತ ಮಾಡ್ತೀವಿ. ಅಂದ್ರೆ ತಾಯಿ ಎದೆ ಹಾಲಿನ ಜೊತೆಗೆ ಮೇಲು ಆಹಾರವನ್ನ ಕೊಡುವಂತ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಮಾಡ್ತೀವಿ. ನಂತರದಲ್ಲಿ ಸುಪೋಷಣ್ ದಿವಸ್ ಅಂತ ಮಾಡ್ತೀವಿ. ಬರೀ ತಾಯಿಗೆ ನಾವು ಜಾಗೃತಿಯನ್ನ ಕೊಡುವುದು, ತಾಯಿಗೆ ತಿಳುವಳಿಕೆಯನ್ನು ಕೊಡೋದಕ್ಕಿಂತ ಆ ತಾಯಿಯನ್ನ ನೋಡಿಕೊಳ್ಳುವಂತ ಪೋಷಕರಿದ್ದಾರೆ ಮನೆಯಲ್ಲಿ, ಅವರ ಗಂಡ ಇದ್ದಾರೆ, ಸೊ ಅವರನ್ನೂ ಕರೆದು ಕೂಡ ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಪ್ರತಿ ತಿಂಗಳು ಅಂಗನವಾಡಿ ಕೇಂದ್ರಗಳಲ್ಲಿ ತಾಯಂದಿರ ಸಭೆಯನ್ನ ಮಾಡ್ತೀವಿ. ಮತ್ತೆ ಪ್ರತಿ ತಿಂಗಳು 2 CBE ಆಕ್ಟಿವಿಟಿಗಳನ್ನ ಮಾಡ್ತೀವಿ. ಮತ್ತೆ VHND ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ಇಲಾಖೆಯಿಂದ ಮಾಡ್ತೀವಿ ಮೇಡಮ್. ನಾವು ಇತ್ತೀಚೆಗೆ ಮೈಸೂರಿನ ಪತ್ರಿಕೆಗಳಲ್ಲಿ ಕೆಲವೊಂದು ವರದಿನ ಓದಿದ್ವಿ. ಏನಂತ ಹೇಳಿದ್ರೆ ಮೈಸೂರು ಜಿಲ್ಲೆಯಲ್ಲಿ ಅಪೌಷ್ಟಿಕತೆ ಪ್ರಮಾಣ ಜಾಸ್ತಿ ಆಗ್ತಿದೆ ಅಂತ. ಇದೊಂದು ಆತಂಕಕಾರಿ ಸುದ್ದಿ ಕೂಡ ಹೌದು. ನಿಮ್ಮ ಇಲಾಖೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಈ ಸಮಸ್ಯೆನ ಮೆಟ್ಟಿ ನಿಲ್ಲಲು ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಅಂತ ಹೇಳ್ತೀರಾ? ಈ ಒಂದು ವಿಷಯವನ್ನ ತುಂಬಾ ಗಂಭೀರವಾಗಿ ಮತ್ತೆ ವಿಶೇಷವಾಗಿ ನಾವು ಪರಿಗಣಿಸಿದ್ವಿ ನಮ್ಮ ಇಲಾಖೆಯಿಂದ. ನಮ್ಮ ಇಲಾಖೆಯ ಜೊತೆಗೆ ಆರೋಗ್ಯ ಇಲಾಖೆ ಮತ್ತು CFTRI ಮೈಸೂರು
ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆಯವರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಜಿಲ್ಲೆಯಲ್ಲಿ 9 ತಾಲೂಕುಗಳಲ್ಲಿ ಅಪೌಷ್ಟಿಕ ಮಕ್ಕಳನ್ನ ಗುರುತಿಸಿ ಅವರಿಗೋಸ್ಕರನೇ ಏನಂತಂದ್ರೆ ಪೌಷ್ಟಿಕಯುಕ್ತ ಆಹಾರ ಪದಾರ್ಥಗಳನ್ನ ತಯಾರು ಮಾಡಿ ಎಲ್ಲಾ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಮೇಡಮ್. ಆ ಒಂದು ಆಹಾರ ಪದಾರ್ಥಗಳು ಹೆಂಗಿದೆ ಅಂತಂದ್ರೆ ಅದನ್ನ ನಾವು ಮಕ್ಕಳಿಗೆ ಕೊಟ್ಟು 6 ತಿಂಗಳಿಂದ ಪ್ರತಿ ವಾರ ಅಂದ್ರೆ ಪ್ರತಿ ತಿಂಗಳು ಮಕ್ಕಳ ತೂಕವನ್ನ ಪರಿಗಣಿಸಿದಾಗ ಎಷ್ಟು ಈಗ ನಮಗೆ ಅಪೌಷ್ಟಿಕತೆ ತುಂಬಾ ಕಡಿಮೆ ಆಗಿದೆ. ಅದರಲ್ಲಿ ಪ್ರೋಟೀನ್ ಭರಿತ ಚಿಕ್ಕಿ ಇದೆ, ಸ್ಪೆರುಲಿನಾ ಚಿಕ್ಕಿಗಳನ್ನು ಕೊಡ್ತಾ ಇದ್ದಾರೆ, ಆಮ್ಲ ಪೌಡರ್ ಇದೆ, ಮತ್ತೆ ಮ್ಯಾಂಗೋ ಬಾರ್ಗಳಿದೆ. ಅಂದ್ರೆ ಅದೆಲ್ಲವೂ ಹೆಂಗೆ ಅಂದ್ರೆ ಆ ಮಕ್ಕಳ ಒಂದು ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಬೆಳವಣಿಗೆಯನ್ನ ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ಆಹಾರ ಪದಾರ್ಥಗಳನ್ನ ತಯಾರಿಸಿ ಅದನ್ನ ಕೊಡ್ತಾ ಇದೀವಿ. ಜೊತೆಗೆ ಏನ್ ಮಾಡ್ತಿದ್ವಿ, ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಹಂತದಲ್ಲಿ ಆ ಅಪೌಷ್ಟಿಕ ಮಕ್ಕಳ ಪ್ರತಿ 15 ದಿನಗಳಿಗೊಮ್ಮೆ ಆಮೇಲೆ ಪ್ರತಿ ವಾರಕ್ಕೊಮ್ಮೆ ಮಕ್ಕಳ ತೂಕವನ್ನ ಮಾಡಿ ಅದನ್ನ ನಾವು ಪೋಷಣಾ ಟ್ರ್ಯಾಕರ್ ಅಂತಾನೆ ನಮ್ಮಲ್ಲಿ ಪೋಷಣ ಒಂದು ಮಕ್ಕಳ ಎತ್ತರ ಬೆಳವಣಿಗೆಯನ್ನ ಫಾಲೋ ಅಪ್ ಮಾಡಕ್ಕೆ ಅಂತಾನೆ ಮಾಡಿರೋದ್ರು. ಅದರಿಂದ ನಾವು ಅದನ್ನ ಫಾಲೋ ಅಪ್ ಮಾಡ್ತಾ ಇದೀವಿ. ಮತ್ತೆ ಮೈಸೂರಿನ NRC ಕೇಂದ್ರಗಳಿಗೆ ಮಕ್ಕಳನ್ನ ದಾಖಲು ಮಾಡಿ ಅಲ್ಲಿಂದ ಅಪೌಷ್ಟಿಕತೆ ಮಟ್ಟವನ್ನ ಕಡಿಮೆ ಮಾಡುವಲ್ಲಿ ತುಂಬಾ ಒಂದು ಯೋಜನೆಗಳನ್ನ ಒಂದು ಪ್ರಯತ್ನಗಳನ್ನ ಇಲಾಖೆ ಚಿಕಿತ್ಸೆಗೆ. ಹೌದು ಹೌದು. ಈಗ ಪೋಷಣ್ ಪಕ್ವಾಡ ಅಥವಾ ಪೋಷಣ ಪಾಕ್ಷಿಕ ಅಂತ ಏನ್ 15 ದಿನ ಈಗ ನಡೀತಾ ಇದೆ, ಮೈಸೂರು ನಗರ ಮತ್ತು ಗ್ರಾಮೀಣ ಭಾಗದ ಅಂಗನವಾಡಿಗಳಲ್ಲಿ ಅವ್ರಿಗೆ ಮತ್ತಷ್ಟು ಉತ್ತೇಜನ ಕೊಡೋದಕ್ಕೆ ಪ್ರೋತ್ಸಾಹಿಸೋದಕ್ಕೆ ಒಂದು ಹಬ್ಬದ ವಾತಾವರಣನ ನಿರ್ಮಾಣ ಮಾಡಿರ್ತೀರ, ಎಲ್ಲರೂ ಸ್ವಲ್ಪ ಬರಲಿ ಭಾಗವಹಿಸ್ಲಿ ಅನ್ನೋಂಥ ಕಾರಣಕ್ಕೆ. ಹಾಗಾಗಿ ವಿಶೇಷ ಚಟುವಟಿಕೆಗಳು ಅವರನ್ನು ಆಕರ್ಷಿಸೋದಕ್ಕೆ ಏನೆಲ್ಲ ಮಾಡ್ತಾ ಇದ್ದೀರಾ? ಆಮೇಲೆ ಏನಾದರೂ ಮನೆಯಲ್ಲೇ ಅವ್ರು ಮಾಡ್ಕೊಂಡು ತಿನ್ನೋದ್ರಲ್ಲಿ ಯಾವೆಲ್ಲ ಮಾರ್ಪಾಡುಗಳು ಅಥವಾ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಉದಾಹರಣೆ ಸಹಿತ ನೀವು ಹೇಳ್ಬೋದಾ ಇವಾಗ? ಖಂಡಿತ ಮೇಡಮ್. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಈ ಕಾರ್ಯಕ್ರಮಗಳನ್ನ ತಾಲೂಕು ಮಟ್ಟದಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಹಮ್ಮಿಕೊಳ್ತೀವಿ. ಈ ಕಾರ್ಯಕ್ರಮ ಹಮ್ಮಿಕೊಂಡಾಗ ಈ ತಾಲೂಕು ಮಟ್ಟ ಮತ್ತೆ ಅಂಗನವಾಡಿ ಮಟ್ಟದಿಂದನೇ ಈ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತೆ. ಅಂಗನವಾಡಿ ಮಟ್ಟದಲ್ಲಿ ಮಾಡಿದಾಗ ನಾವು ಪ್ರತಿಯೊಂದು ಈ ಸ್ಥಳೀಯವಾಗಿ ಸಿಗುವಂತ ಆಹಾರ ಪದಾರ್ಥಗಳೇನಿದೆ ಅವುಗಳಿಂದ ನಮ್ಮ ಕಾರ್ಯಕರ್ತರೇ ಹಲವಾರು ಐಟಮ್ಗಳನ್ನ ಅಂದ್ರೆ ಖಾದ್ಯಗಳನ್ನ ತಯಾರು ಮಾಡಿ ಅದನ್ನ ಪ್ರದರ್ಶನಕ್ಕೆ ಇಡ್ತೀವಿ. ಕಾರಣ ಬಂದಂತ ಪೋಷಕರು ಪಾಲಕರು ನಾವು ಈ ತರ ಮನೇಲಿ ಮಾಡಬಹುದಲ್ಲ ಅಂತ ಅದನ್ನ ನೋಡ್ಕೊಂಡು ಮಾಡ್ಬೋದು. ಜೊತೆಗೆ ಆ ಮಕ್ಕಳ ತಾಯಂದಿರಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ ತರಬೇತಿಯನ್ನ ಕೂಡ ಕೊಡ್ತಾ ಇದೀವಿ ಮೇಡಮ್. ಕೆಲವೊಂದು ಆಹಾರ ಪದಾರ್ಥ ಪ್ರತಿ ತಿಂಗಳು ನಾವು ಪೌಷ್ಟಿಕ ಆಹಾರ ಶಿಬಿರ ಅಂತ ಮಾಡ್ತೀವಿ. ಆ ಪೌಷ್ಟಿಕ ಆಹಾರ ಶಿಬಿರ ಮತ್ತೆ ಈ ಪೋಷಣ ಅಭಿಯಾನದಲ್ಲಿ ಕೆಲವೊಂದು ಪದಾರ್ಥಗಳನ್ನ ಫಾರ್ ಎಕ್ಸಾಂಪಲ್ ಅಂತಂದ್ರೆ ಪುಷ್ಟಿ ಪುಡಿ ಅಂತ ಕೊಡ್ತೀವಿ. ಅದ್ರಲ್ಲಿ ತುಂಬಾ ಪೋಷಕಾಂಶಗಳಿದೆ. ಆದ್ರೆ ನಮ್ ತಾಯಂದಿರು ಅದನ್ನ ಬಳಸಕ್ಕೆ ಇಷ್ಟಪಡಲ್ಲ, ಅಂದ್ರೆ ತಿನ್ನಲ್ಲ ಮಕ್ಕಳು. ಆದ್ರೆ ಈಗ ನಾವು ಆ ಪುಷ್ಟಿ ಪುಡಿಯಿಂದ 10 ರಿಂದ 15 ರೀತಿಯ ಖಾದ್ಯಗಳನ್ನ ತಯಾರು ಮಾಡಿ ತರಬೇತಿಯನ್ನ ಕೊಟ್ಟಿದೀವಿ. ಈಗ ಏನಾಗ್ತಾ ಇದೆ ಅಂದ್ರೆ ಪುಷ್ಟಿ ಪುಡಿಯ ಬಗ್ಗೆ ಇದ್ದಂತ ಅವ್ರೇನ್ ಬೇಡ ಅಂತ ಇದ್ರು, ಇವಾಗ ಕೇಳಿ ನಮ್ಮ ಮಕ್ಳದ್ ನಮಗ್ ಕೊಡಿ ಅನ್ನೋ ಮಟ್ಟಿಗೆ ತಾಯಂದ್ರು ಬದಲಾವಣೆ ಆಗಿದ್ದಾರೆ. ಸೊ ಈ ತರ ಸ್ಥಳೀಯವಾಗಿ ಸಿಗುವಂತ ಆಹಾರ ಪದಾರ್ಥಗಳ ಖಾದ್ಯಗಳನ್ನು ರೆಡಿ ಮಾಡಿ ಮತ್ತೆ ತಾಯಂದ್ರಿಗೂ ಕೂಡ ತರಬೇತಿಯನ್ನು ಕೊಟ್ಟು ಉತ್ತೇಜನವನ್ನ ಮಾಡ್ತಾ ಇದ್ದೀವಿ. ಈಗ ನೋಡಿ, ನಾವು ಮೈಸೂರು ಭಾಗದವರು, ಇಲ್ಲಿ ನಮಗೆ ರಾಗಿ, ಸೊಪ್ಪು, ತರಕಾರಿ ಇದೆಲ್ಲ ಹೇರಳವಾಗಿ ಸಿಗುತ್ತೆ. ಅದರಲ್ಲಿ ಅದ್ಭುತ ಶಕ್ತಿ ಕೂಡ ಅಡಗಿದೆ. ಇವುಗಳನ್ನೆಲ್ಲ ಬಳಸ್ಕೊಂಡು ಕಡಿಮೆ ಖರ್ಚಿನಲ್ಲಿ, ಈಗ ನೀವು ಹೇಳಿದ್ರಿ ಪುಷ್ಟಿ ಪುಡಿನಲ್ಲೆಲ್ಲ ಇನೋವೇಟಿವ್ ಆಗಿ ಅಡುಗೆಗಳನ್ನ ಮಾಡ್ಬೋದು ಅಂತ. ಸೊ ಈ ರೀತಿ ಮನೆ ಹತ್ರ ತುಂಬ ಕಡಿಮೆ ಖರ್ಚಿನಲ್ಲಿ ವೆಚ್ಚದಲ್ಲಿ ಸಿಗೋವಂಥ ಈ ಥರ ಪದಾರ್ಥಗಳನ್ನ ಬಳಸಿ ಯಾವ ರೀತಿ ನಾವು ಅಡುಗೆ ಮಾಡಬಹುದು, ನಮ್ಮನೆ ಊಟದಲ್ಲೇ ಸಮತೋಲನ ಹೇಗೆ ಕಾಪಾಡ್ಕೋಬಹುದು ಅಂತ ನೀವು ಹೇಳ್ಬೋದಾ? ಖಂಡಿತ ಮೇಡಮ್. ಏನು ಅಂತಂದ್ರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಹೊರಗಡೆ ಆಹಾರ ಪದಾರ್ಥಗಳೇ ಜಾಸ್ತಿ ಬಳಕೆ ಆಗ್ತಾ ಇರೋದ್ರಿಂದ, ಫಾಸ್ಟ್ ಫುಡ್ ಜಂಕ್ ಫುಡ್ಗಳು ಆಗ್ತಾ ಇರೋದ್ರಿಂದ ಆದಷ್ಟು ಮೊದಲನೇದಾಗಿ ಏನು ಅಂತಂದ್ರೆ ಒಂದು ರಿಕ್ವೆಸ್ಟ್ ನಮ್ಮ ಶ್ರೋತೃಗಳಲ್ಲಿ ಅಂದ್ರೆ ಆದಷ್ಟು ಈ ಜಂಕ್ ಫುಡ್ ಹೊರಗಡೆ ಫುಡ್ ಅನ್ನ ಅವಾಯ್ಡ್ ಮಾಡಿ. ಕಾರಣ ಮಕ್ಕಳ ಬೆಳವಣಿಗೆಯಲ್ಲಿ ತುಂಬಾ ಅದು ಎಫೆಕ್ಟ್ ಆಗುತ್ತೆ, ದುಷ್ಪರಿಣಾಮವನ್ನ ಬೀರ್ತದೆ. ಪ್ರೋಟೀನ್ ಪೌಡರ್ ಅಂತ ಹೊರಗಡೆಯಿಂದ ತರುವ ಬದಲು ಮನೆಯಲ್ಲಿ ಇರುವಂತ ಪ್ರೋಟೀನ್ ಭರಿತ ಕಾಳುಗಳು ಸಿಗುತ್ತೆ, ನಮ್ಮಲ್ಲಿ ಬೇಳೆಗಳು ಸಿಗುತ್ತೆ. ಪ್ರತಿಯೊಂದು ಕಾಳುಗಳನ್ನ ಮಿಕ್ಸ್ ಮಾಡಿ ನಾವೇ ಯಾಕೆ ಮನೆಯಲ್ಲಿ ಪ್ರೋಟೀನ್ ಪೌಡರ್ ಅನ್ನ ಮಾಡಿಟ್ಕೊಳ್ಬಹುದು. ಅದೇ ರೀತಿ ಈಗ ಸೊಪ್ಪುಗಳು ಸಿಗುತ್ತೆ. ಕಬ್ಬಿನ ಅಂಶದ ಮಾತ್ರೆಗಳನ್ನ ಹೊರಗಡೆಯಿಂದ ತೆಗೆದುಕೊಳ್ಳುವುದಕ್ಕಿಂತ ಸೊಪ್ಪುಗಳನ್ನ ಅಡುಗೆಯಲ್ಲಿ ಜಾಸ್ತಿ ಬಳಸುವುದರಿಂದ ನಮಗೆ ನಾವೇನು ನ್ಯಾಚುರಲ್ ಆಗಿ ಐರನ್ ಅನ್ನ ನಾವು ಬೆಳವಣಿಗೆ ಮಾಡ್ಕೊಳ್ಬಹುದು. ಹೀಗೆ ಮನೆಯಲ್ಲಿರುವಂತಹ ಆಹಾರ ಪದಾರ್ಥಗಳಿಂದ ನಾವು ನಮ್ಮಲ್ಲಿ ಆಹಾರ ಇದನ್ನ ಪೌಷ್ಟಿಕಾಂಶವನ್ನ ತಗೊಳ್ಳೋ ಬದಲು ಆಹಾರದಿಂದ ನೇರವಾಗಿ ಆ ಆರೋಗ್ಯಕರ ಅಂಶಗಳನ್ನ ನಾವು ತಗೊಳ್ಬಹುದು. ಆಮೇಲೆ ಸೀಸನ್ ವಾರು ಹಣ್ಣುಗಳನ್ನ ಸೇವಿಸೋದ್ರಿಂದ ಮನೆಯಲ್ಲಿ ಸೀಸನ್ ವೈಸ್ ಫ್ರೂಟ್ಸ್ ಗಳು, ತರಕಾರಿಗಳು ಇತ್ತು. ಈ ಕಲ್ಲಂಗಡಿ ಹಣ್ಣು ಹೈಡ್ರೇಟ್ ಮಾಡೋದಕ್ಕೆ ಈಗ ಮಾವಿನ ಹಣ್ಣಿನ ಸೀಸನ್ ಶುರು ಆಗ್ತಿದೆ. ಸೊ ಅದನ್ನೇ ಹೆಚ್ಚಾಗಿ ತಗೊಳ್ಳೋದ್ರಿಂದ ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡಿ ಅಡುಗೆಯನ್ನ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸ್ಕೊಳ್ಬಹುದು.
ಗರ್ಭಿಣಿಯರು ಮತ್ತು ತಾಯಂದಿರಿಗೆ ನೀವು ಹೇಳೋ ಮುಖ್ಯ ಸಲಹೆ ಏನು? ಯಾಕಂದರೆ ಈಗ ನಾವು ಈ ಪೋಷಣ್ ಪಕ್ವಾಡ ಮಕ್ಕಳಿಗೆ ಮಾಡ್ತಿದ್ದೀವಿ, ಆದರೆ ಅದಕ್ಕಿಂತ ಹೆಲ್ದಿ ಬೇಬಿ ಅಥವಾ ಆರೋಗ್ಯಕರ ಮಗುವನ್ನು ಹೆರೋದು ಕೂಡ ಒಂದು ಮಹಿಳೆ ಅಥವಾ ತಾಯಿಯ ಜವಾಬ್ದಾರಿಯಾಗಿರುತ್ತೆ. ಚಿಕ್ಕ ಮಕ್ಕಳಲ್ಲಿ ಪೌಷ್ಟಿಕಾಂಶ ಕೊರತೆ ಇದೆ ಅಂದರೆ ಅದನ್ನು ಮನೆ ಮಟ್ಟದಲ್ಲೇ ತುಂಬ ವಿಪರೀತ ಮುಂದುವರಿಯೋ ಬದಲು ಈ ತಾಯಂದಿರಿಗೆ ನೀವು ಯಾವ ರೀತಿ ಗುರುತಿಸ್ಬೋದು ಅಂತ ಸಲಹೆನ ಕೊಡ್ತೀರಾ? ಯಾಕಂದರೆ ಮಕ್ಕಳುಗಳು ಸ್ಕ್ರೀನ್ ಟೈಮಿಂಗ್ಸ್ ಜಾಸ್ತಿ ಆಗೋಗಿದೆ. ಈಗ ಮಕ್ಕಳು ಮೊಬೈಲ್ ನೋಡ್ತಾರೆ, ಟಿವಿ ನೋಡ್ತಾರೆ, ಈಗಂತೂ ಬೇಸಿಗೆ ರಜಾ ಮನೆಯಲ್ಲೇ ಇರ್ತಾರೆ. ಅವರ ಮೆದುಳಿನ ವಿಕಸನದ ಬಗ್ಗೆನೂ ಇದು ಯಾವೆಲ್ಲ ಪರಿಣಾಮ ಬೀರ್ಬೋದು? ಪೋಷಕರಿಗೆ ನೀವು ಯಾವ ರೀತಿ ಕಿವಿ ಮಾತು ಹೇಳ್ತೀರಾ? ಈಗ ನೋಡಿ ಮೇಡಮ್, ಈ ಒಂದು ವಿಷಯವನ್ನ ಗಮನದಲ್ಲಿಟ್ಟುಕೊಂಡೆ ನಮ್ಮ ಪೋಷಣ ಪಕ್ವಾಡದ ಉದ್ದೇಶನೇ ನಮಗೆ ಮೆದುಳಿನ ಬೆಳವಣಿಗೆ ಅಂತ ಇಟ್ಕೊಂಡು ನಮ್ಮಲ್ಲಿ ನಮ್ಮ ಸಮಯ ಏನು 15 ದಿನದ ಪೋಷಣ ಪಕ್ವಾಡಲ್ಲಿ ನೋ ಸ್ಕ್ರೀನಿಂಗ್ ಡೇ ಅಂತಾನೆ ನಾವು ಒಂದು ದಿನವನ್ನ ಇಟ್ಕೊಂಡಿದ್ದೀವಿ. ಆ ನೋ ಸ್ಕ್ರೀನಿಂಗ್ ಡೇ ಅಂತಂದ್ರೆ ಕಾರ್ಯಕರ್ತೆಯರು ತಾಯಂದಿರಿಗೆ ಮನೆ ಮನೆಗೆ ಹೋಗಿ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಯಾವುದೇ ರೀತಿಯ ಮೊಬೈಲ್ಗಳಾಗಿರ್ಬೋದು, ಲ್ಯಾಪ್ಟಾಪ್ಗಳಾಗಿರ್ಬೋದು, ಟಿವಿ ಒಂದಿನ ಅಟ್ಲೀಸ್ಟ್ ಒಂದು ದಿನ ನೋ ಸ್ಕ್ರೀನಿಂಗ್ ಡೇ ಬಂದ್ ಮಾಡಿ ಅಲ್ಲಿ ಮನೆಯಲ್ಲಿ ಹಿರಿಯರು ಇರ್ತಾರೆ, ಅಜ್ಜಿ ತಾತ ಇರ್ತಾರೆ, ಹಳೆ ಕಾಲ ಕಥೆಗಳನ್ನ ಹೇಳುವುದು ಮಕ್ಕಳಿಗೆ. ಆಮೇಲೆ ನಮ್ಮ ಸ್ಥಳೀಯ ಆದಂತ ಎಷ್ಟೋ ಆಟಗಳಿದೆ ನಮ್ಮಲ್ಲಿ, ದೇಸಿ ಆಟಗಳಿದೆ. ಆ ದೇಸಿ ಆಟಗಳನ್ನ ಮನೆಯಲ್ಲಿ ಆ ಮಕ್ಕಳಿಗೆ ಹೇಳ್ಕೊಡುವುದು. ಈ ಪೋಷಕರು ತಾಯಂದಿರು ಆ ಮಕ್ಕಳ ಜೊತೆ ಬೆರೆತ್ರೆ ಇವ್ರಿಗೆ ಮೊದಲು ನೋ ಸ್ಕ್ರೀನಿಂಗ್ ಡೇ ಮಾಡಿಸ್ತಿದೀವಿ. ಅಂದ್ರೆ ತಾಯಿ ಮೊದಲು ಮೊಬೈಲ್ ಇಂದ ದೂರ ಸರದಾಗ ಆ ಮಗುವಿನ ಕಡೆ ಗಮನ ಕೊಡ್ತಾರೆ. ಅವರು ಪೋಷಕರೇ ನೋ ಸ್ಕ್ರೀನಿಂಗ್ ಮೊದಲು ಇವತ್ತೇನು ಮುಟ್ಟಂಗಿಲ್ಲ, ಇವತ್ತು ಸಂಪೂರ್ಣವಾಗಿ ನಮ್ಮ ಮಕ್ಕಳಿಗೆ ನಾವು ಸಮಯವನ್ನ ಕೊಡಬೇಕು ಅಂತಂದಾಗ ಸೊ ಅದು ಏನಾಗುತ್ತೆ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಕೆಲವೊಂದು ಕಡೆಗಳಲ್ಲೆಲ್ಲ ತುಂಬಾ ಎಫೆಕ್ಟಿವ್ ಆಗಿ ಬಂದಿದೆ. ಸೊ ಹಾಗಾಗಿ ಆದಷ್ಟು ಪೇರೆಂಟ್ಸ್ ಏನ್ ಮಾಡ್ಬೇಕಂದ್ರೆ ತಮ್ಮ ಈ ಬೇಸಿಗೆ ಅವಧಿಯಲ್ಲಿ ಆದಷ್ಟು ಮಕ್ಕಳುಗಳಿಗೆ ನಮ್ಮ ದೇಸಿ ಆಟಗಳ ಬಗ್ಗೆ ಮತ್ತೆ ಕತೆಗಳು, ಹಿರಿಯರ ಜೊತೆ ಸಮಯಾವಕಾಶವನ್ನ ಕಳೆಯಕ್ಕೆ ಕೊಟ್ಟಾಗ ಮಕ್ಕಳು ಆ ಒಂದು ಎಲೆಕ್ಟ್ರಾನಿಕ್ ಡಿವೈಸಸ್ ಇಂದ ದೂರ ಇರುವಂತ ಸಾಧ್ಯತೆಗಳು ಇರುತ್ತೆ ಮೇಡಮ್. ಜೊತೆಗೆ ಆರೋಗ್ಯಕರ ಆಹಾರವನ್ನ ಮನೆಯಲ್ಲೇ ತಯಾರಿಸೋದು, ಹೌದು ರುಚಿಯಾಗಿ. ಕೇವಲ ಆಹಾರ ಅಷ್ಟೇ ಅಲ್ಲ, ಈಗ ಈ 6 ವರ್ಷದೊಳಗಿನ ಮಕ್ಳಿಗೆ ಏನಂದ್ರೆ ಶಾಲಾ ಪೂರ್ವ ಶಿಕ್ಷಣದ ಅವಶ್ಯಕತೆ ಇರುತ್ತೆ. ಅವ್ರು ಹೇಗೆ ಅಂದ್ರೆ ಥಿಯರಿ ತರ ಪಾಠ ಹೇಳೋದ್ರಲ್ಲಿ ಕೇಳಲ್ಲ, ಆಟದ ಮೂಲಕನೇ ಅವ್ರಿಗೆ ಕಲಿಯೋದನ್ನ ಹೇಳ್ಕೊಡ್ಬೇಕು. ನೀವು ಯಾವ ರೀತಿ ಇದನ್ನ ಸಜೆಸ್ಟ್ ಮಾಡ್ತೀರಾ? ಅಂದ್ರೆ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಇದು ತುಂಬಾ ಮುಖ್ಯ ಆಗತ್ತಲ್ವಾ? ಇಲಾಖೆ ವತಿಯಿಂದ ನಿಮ್ಮ ನಿಲುವೇನು ಇದ್ರ ಬಗ್ಗೆ? ನಮ್ಮ ಇಲಾಖೆಯಿಂದ ಈಗ ನಮ್ಮದು ಮೇಡಮ್, ಮೊದಲನೇದಾಗಿ ನಮ್ಮ ಭದ್ರ ಬುನಾದಿ ಅಂದ್ರೆ ಅಂಗನವಾಡಿ ಕೇಂದ್ರಗಳಿಂದ ನಾವು ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡ್ತೀವಿ. ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತರಬೇತಿಯನ್ನ ಕೊಟ್ಟಿದ್ದೀವಿ. ಅಂದ್ರೆ ಫ್ರೀ ಸ್ಕೂಲ್ ಟೈಮ್ ಅನ್ನ, ಅತಿ ಹೆಚ್ಚು ಫ್ರೀ ಸ್ಕೂಲ್ ಟೈಮ್ ಅನ್ನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಕಡ್ಡಾಯವಾಗಿ ನಮ್ಮ ಕಾರ್ಯಕರ್ತರು ಮಕ್ಕಳ ಶಿಕ್ಷಣಕ್ಕೋಸ್ಕರನೇ ಮೀಸಲಿಡಬೇಕು. ಇನ್ಯಾವುದೇ ಚಟುವಟಿಕೆಗಳನ್ನ ಮಾಡುವಂತಿಲ್ಲ. ಜೊತೆಗೆ ಹಲವಾರು ಕಾರ್ಯಕರ್ತರಿಗೆ ಇಂಗ್ಲಿಷ್ ತರಬೇತಿಯನ್ನ ಕೊಟ್ಟಿದ್ದೀವಿ. ಕಾರಣ ಈಗ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬರುವಂತ ಮಕ್ಕಳಿಗೆ ನಾವು ಎಲ್ಲ ಈಗ ಇಂಗ್ಲಿಷು, ಗಣಿತ, ಸೈನ್ಸ್ ಪ್ರತಿಯೊಂದು ವಿಷಯನೂ ನಾವು ಈಗಿಂದ LKG UKG ಇಂದನೇ ಪ್ರಾರಂಭ ಮಾಡ್ತಾರೆ ಅನ್ನೋದನ್ನ ಇಂಗ್ಲಿಷ್ ನಾಲೆಜ್ ಅನ್ನ ಕೊಟ್ಟಿದ್ದೀವಿ. ಮತ್ತೆ ಸಕ್ಷಮ ಅಂಗನವಾಡಿ ಕೇಂದ್ರಗಳು ಅಂದ್ಬಿಟ್ಟು ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಟಿವಿಯನ್ನ ಇನ್ಸ್ಟಾಲ್ ಮಾಡಿ ಅಲ್ಲಿ ರೈಮ್ಸ್ ಗಳನ್ನ ಮತ್ತೆ ಕತೆಗಳನ್ನ ಹೇಳಿಸ್ತಾ ಇದ್ದೀವಿ ಮೇಡಮ್ ಮಕ್ಕಳಿಗೆ. ಮತ್ತೆ ಫ್ರೀ ಸ್ಕೂಲ್ ಕಿಟ್ ಗಳನ್ನ ಕೊಟ್ಟಿದ್ದೀವಿ ಅಂಗನವಾಡಿ ಕೇಂದ್ರಗಳಲ್ಲಿ. ಅದ್ರ ಜೊತೆಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ಪೋಷಕರಿಗೆ ಶಾಲಾ ಪೂರ್ವದ ಬಗ್ಗೆ ಅವೇರ್ನೆಸ್ ಮೂಡ್ಲಿ ಅಂತ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಂಗನವಾಡಿ ಹಬ್ಬ ಅಂತ ಮಾಡ್ತಾ ಇದೀವಿ ಮೇಡಮ್. ಆಲ್ಮೋಸ್ಟ್ ಎಲ್ಲ ಅಂಗನವಾಡಿ ಅಂದ್ರೆ ಇಲ್ಲಿ ಏನಂದ್ರೆ ಅಂಗನವಾಡಿ ಹಬ್ಬದಲ್ಲಿ ನಾವು ಪ್ರತಿಯೊಂದು ಶಾಲಾ ಪೂರ್ವ ಮಗುವಿನ ಸರ್ವತೋಮುಖ ಬೆಳವಣಿಗೆ, ಯಾವ ರೀತಿ ಆ ಮಗುವನ್ನ ಬೆಳವಣಿಗೆ ಆಗಬೇಕು, ಮೋಟಾರ್ ಸ್ಕಿಲ್ಸ್ ಗಳಿಂದ ತಿಳಿದು ಮೆದುಳಿನ ಬೆಳವಣಿಗೆವರೆಗೂ ನಾವು ಯಾವ ರೀತಿ ಫ್ರೀ ಸ್ಕೂಲ್ ಅನ್ನು ಮಾಡಿಸ್ತೀವಿ ಅನ್ನೋದನ್ನ ನಾವು ಪ್ರದರ್ಶನ ಮಾಡ್ತಾ ಇದೀವಿ. ಇತ್ತೀಚೆಗೆ ಹೇಳಬೇಕು ಅಂದ್ರೆ ನಮ್ಮ ಮೈಸೂರು ಗ್ರಾಮಾಂತರ ಯೋಜನೆಯಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಅಂಗನವಾಡಿ ಕೇಂದ್ರದಲ್ಲಿ ಸೈನ್ಸ್ ಎಕ್ಸಿಬಿಷನ್ ಅನ್ನ ಮಾಡಿಸಿದ್ವಿ ಮೇಡಮ್. ಅಂದ್ರೆ ನಮ್ಮ ಅಂಗನವಾಡಿಗಳು ಯಾವುದಕ್ಕೂ ಕಡಿಮೆ ಇಲ್ಲ. ಸೈನ್ಸ್ ಎಕ್ಸಿಬಿಷನ್ ಅಂದ್ರೆ ಮಕ್ಕಳುಗಳ ಕಡೆಯಿಂದನೇ ಒಂದು ಮಾಡೆಲ್ ಮಾಡಿಕೊಂಡು ಮಕ್ಕಳೇ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ರು. ಅಂಗನವಾಡಿ ಮಕ್ಕಳು ಕರ್ನಾಟಕದಲ್ಲೇ ಮೇ ಬಿ ಮೊದಲ ಬಾರಿಗೆ ನಾವು ಮಾಡಿರುವಂತದ್ದು. ಅದೇ ರೀತಿ ಪ್ರತಿಯೊಂದು ಅಂಗನವಾಡಿ ಹಂತ, ಪ್ರತಿಯೊಂದು ಕ್ಷೇತ್ರ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬರೀ ಶಾಲಾ ಪೂರ್ವ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅನ್ನುವ ಕಾರಣದಿಂದ ಈ ಅಂಗನವಾಡಿ ಹಬ್ಬ, ಮಕ್ಕಳ ಹಬ್ಬ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಇಡೀ ಎಲ್ಲಾ ಮೈಸೂರು ಜಿಲ್ಲೆ ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ ಒಂದೇ ರೀತಿಯ ಒಂದು ವೇಳಾಪಟ್ಟಿಯನ್ನ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾ ಕಚೇರಿಯಿಂದ. ಆ ವೇಳಾಪಟ್ಟಿ ಪ್ರಕಾರ ಕಾರ್ಯಕರ್ತೆಯರು ಪಾಠವನ್ನ ಮಾಡಬೇಕು. ಅಂದ್ರೆ ಅಲ್ಲಿ ಎಲ್ಲಾ ವಿಷಯಗಳು ಆ ಮಕ್ಕಳ ಒಂದು ಕಲಿಕೆಗೆ ಉಪಯುಕ್ತ ಆಗ್ಬೇಕು ಅಂತ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಂತೂ ಫ್ರೀ ಸ್ಕೂಲ್ಗೆ ತುಂಬಾ ಉತ್ತೇಜನವನ್ನ ಕೊಡ್ತಾ ಇದೀವಿ ಮೇಡಮ್. ಮತ್ತೆ ಅದ್ರ ತುಂಬಾ ಎಫೆಕ್ಟಿವ್ ಆಗಿಯೂ ಕೂಡ ಬರ್ತಾ ಇದೆ.
ಸಾಕಷ್ಟು ಆಹಾರದ ಬಗ್ಗೆ, ಅವರ ಮೆದುಳಿನ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನ ಕೊಟ್ರಿ. ಕೊನೆಯದಾಗಿ ಕರ್ನಾಟಕ ಜೊತೆಗೆ ಅಪೌಷ್ಟಿಕತೆ ಮುಕ್ತ ಮೈಸೂರು ಮಾಡೋ ನಿಟ್ಟಿನಲ್ಲಿ ನಾವು ಮೈಸೂರಿಗರಾಗಿ ನಮ್ಮ ಮೈಸೂರಿನ ಜನತೆಗೆ ಯಾವ ವಿಶೇಷ ಸಂದೇಶವನ್ನ ನೀಡಬಹುದು? ನೀವೇನ್ ಸಂದೇಶ ಕೊಡ್ತೀರಾ? ಯಾವೆಲ್ಲ ಅಭ್ಯಾಸಗಳನ್ನ ನೀವು ಮರಿಬಾರ್ದು, ಪ್ರತಿನಿತ್ಯ ಅಳವಡಿಸ್ಕೋಬೇಕು ಅಂತ ನೀವು ಸಂದೇಶ ಹೇಳ್ತೀರಾ? ಖಂಡಿತ ಮೇಡಮ್. ಪೌಷ್ಟಿಕ ಕರ್ನಾಟಕ ಮತ್ತೆ ಅಪೌಷ್ಟಿಕ ಮುಕ್ತ ಮೈಸೂರು ಮಾಡೋದ್ರಲ್ಲಿ ಜನತೆಯ ಒಂದು ಸಹಾಯವೂ ಕೂಡ, ಸಪೋರ್ಟ್ ಕೂಡ ನಮ್ಮ ಇಲಾಖೆಗೆ ಬೇಕು. ಅದ್ರ ಜೊತೆಗೆ ಏನು ಅಂತಂದ್ರೆ ಜಾಗೃತಿ ಅಭಿಯಾನಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದ್ರದ್ದು 100% ಉಪಯುಕ್ತತೆಯನ್ನು ಅವ್ರು ತೆಗೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವ್ರು ಹೋಗಿ ಭಾಗವಹಿಸುವುದರಿಂದ ಅವರಿಗೆ ನಾವಲ್ಲಿ ಏನು ಮಾಡ್ತಾ ಇದ್ದೀವಿ, ಏನೇನು ಕಾರ್ಯಕ್ರಮ, ಯಾಕೆ ಇಲಾಖೆಯವರು ಇಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಅರಿವು ಮೂಡುತ್ತದೆ. ಅದ್ರ ಜೊತೆಗೆ ಏನು ಅಂತಂದರೆ ಸ್ಥಳೀಯ ಆಹಾರ ಪದಾರ್ಥಗಳ ಸೇವನೆಯನ್ನು ಅತಿ ಹೆಚ್ಚು ಮಾಡಬೇಕು. ಎಲ್ಲ ಆಹಾರ ಪದಾರ್ಥಗಳನ್ನು ಖುದ್ದಾಗಿ ಮನೆಯಲ್ಲಿಯೇ ಪ್ರೀತಿಯಿಂದ ತಯಾರು ಮಾಡಿ ಮಕ್ಕಳಿಗೆ ಬಡಿಸೋದ್ರಿಂದ ಖಂಡಿತ ನಾವು ಈ ಅಪೌಷ್ಟಿಕ ಮುಕ್ತ ಕರ್ನಾಟಕ, ಅಪೌಷ್ಟಿಕ ಮುಕ್ತ ಮೈಸೂರನ್ನ ಮಾಡಬಹುದು. ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ನಾವು ಮಾಡುವಂತ ಈ ಮಕ್ಕಳ ಆರೋಗ್ಯ ತಪಾಸಣೆಯನ್ನ ಮಾಡ್ತೀವಿ ಅಪೌಷ್ಟಿಕತೆಗೆ. ಮತ್ತೆ ಪ್ರತಿ 15 ದಿನಗಳಿಗೊಮ್ಮೆ ಮಕ್ಕಳ ತೂಕ ಎತ್ತರವನ್ನ ನಾವು ಮೌಲ್ಯಮಾಪನ ಮಾಡ್ತೀವಿ. ಮಕ್ಕಳನ್ನ NRC ಕಳ್ಸೋಕೆ ಪೋಷಕರ ಹತ್ರ ಹೋಗಿ ನಾವು ಹೇಳ್ತೀವಿ. ಸೊ ಇದಕ್ಕೆಲ್ಲದಕ್ಕೂ ಕೂಡ ನಮಗೆ ಅವರ ಸಹಕಾರ ಸಿಕ್ಕಾಗ, ಖಂಡಿತ ನಾವು ಜನರ ಸಹಕಾರ ಇಲಾಖೆಯೊಂದಿಗೆ ಇದ್ದಾಗ ಅಪೌಷ್ಟಿಕ ಮುಕ್ತ ಮೈಸೂರನ್ನ ನಾವು ಖಂಡಿತ ಮಾಡಬಹುದು ಅಂತ ಹೇಳ್ತೀನಿ. ಕೇಳುಗರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಆಗಿರುವಂತಹ ಅನುಪಮಾ ಎಸ್ ಗೋಕಾವಿಯವರು ಇಷ್ಟೊತ್ತು ನಮ್ಮ ಜೊತೆ ಮಕ್ಕಳ ಜೀವನದ ಮೊದಲ 6 ವರ್ಷದಲ್ಲಿ ಮೆದುಳಿನ ಬೆಳವಣಿಗೆಗೆ ಆಹಾರ ಮತ್ತು ಇತರೆ ಚಟುವಟಿಕೆಗಳು ಯಾವ ರೀತಿ ಸಹಕಾರಿಯಾಗಿರುತ್ತೆ, ಅದರ ಜೊತೆಗೆ ಪೋಷಣ ಪಾಕ್ಷಿಕದ ಮೂಲಕ ನಮ್ಮ ಸ್ಥಳೀಯ ಆಹಾರವನ್ನ, ಮನೆಯಲ್ಲೇ ತಯಾರಿಸುವಂತಹ ಆಹಾರವನ್ನ ಬಳಸಿ ಯಾವ ರೀತಿ ನಾವು ಅಪೌಷ್ಟಿಕತೆಯನ್ನ ಹೋಗಲಾಡಿಸಬಹುದು ಅನ್ನೋದ್ರ ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೈಸೂರಿನ ಪೋಷಕರಿರ್ಬೋದು ಅಥವಾ ಮಕ್ಕಳಿರ್ಬೋದು, ಜಂಕ್ ಫುಡ್, ಫಾಸ್ಟ್ ಫುಡ್, TV ಟೈಮಿಂಗ್ಸ್ ಇದೆಲ್ಲವನ್ನು ದೂರವಿರಿಸಿ ಮನೆಯಲ್ಲಿ ತಯಾರಿಸಿದಂತಹ ರುಚಿಕಟ್ಟಾದ ಆಹಾರವನ್ನ ಸೇವಿಸಿ, ಜೊತೆಗೆ ಬೇರೆ ಬೇರೆ ಚಟುವಟಿಕೆಗಳು, ಆಟ ಪಾಠಗಳ ಮೂಲಕ ಮಕ್ಕಳ ಮೆದುಳಿನ ವಿಕಸನಕ್ಕೆ ಎಲ್ಲರೂ ಕೂಡ ಉತ್ತೇಜನ ಕೊಡಬೇಕು. ಅವರ ಜೊತೆಗೆ ಸೇರಿ ಮಕ್ಕಳನ್ನ ಬೆಳೆಸಿ ಉತ್ತಮ ಸಮಾಜವನ್ನ ಕಟ್ಟಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಮಾತನಾಡಿದ್ದಕ್ಕೆ ಜ್ಞಾನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ವಂದನೆಗಳು. ಧನ್ಯವಾದಗಳು ಮೇಡಮ್.